ಅಂಬೇಡ್ಕರ್ ಫ್ಲೆಕ್ಸ್ ಅರಿದ ವಿಚಾರಕ್ಕೆ ಗ್ರಾಮದಲ್ಲಿ ಉದ್ವಿಗ್ನತೆ. ತಹಶೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ಶಾಂತಿ ಸಭೆ. ದೇಗುಲದ ಗರ್ಭಗುಡಿ ಪ್ರವೇಶಿಸಿದ ಗ್ರಾಮದ ದಲಿತರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೂಳೂರು ಹೋಬಳಿಯ ಮಸ್ಕಲ್ ಗ್ರಾಮದಲ್ಲಿ ಕಳೆದ 10 ದಿನಗಳ ಹಿಂದೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಭಾವಚಿತ್ರದ ಫ್ಲೆಕ್ಸ್ ಅನ್ನ ಗ್ರಾಮದಲ್ಲಿ ಹಾಕಲಾಗಿತ್ತು. ಯಾರೋ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದಿದ್ದ ಗ್ರಾಮದ ದಲಿತರು ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಅಂದಿನಿಂದಲೂ ಗ್ರಾಮದಲ್ಲಿ ಉದ್ವಿಗ್ನತೆ ನಿರ್ಮಾಣವಾಗಿದ್ದು, ಇದೀಗ ತಹಶೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಹೌದು, ಗ್ರಾಮದ ಪರಿಸ್ಥಿತಿಯನ್ನ ನಿಯಂತ್ರಿಸುವ ಸಲುವಾಗಿ ತಹಶೀಲ್ದಾರ್ ರಾಜೇಶ್ವರಿ, ಸಬ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್, ಗ್ರಾಮದ ಮುಖಂಡರಾದ ಕೆಂಪಮ್ಮಯ್ಯ, ಹೆತ್ತನಹಳ್ಳಿ ಮಂಜುನಾಥ್, ಪಂಚಾಯಿತಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಶಾಂತಿ ಸಭೆಯಲ್ಲಿಯೂ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಎದುರಾಯಿತು. ದಲಿತರು ಅರಳಿ ಮರದ ಕಟ್ಟಿಯ ಕೆಳಗೆ ಕೆಲ ಬೇರೆ ವರ್ಗದವರು ನಮ್ಮ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದು, ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಎದುರಾಯಿತು. ನಂತರ ಅಧಿಕಾರಿಗಳು 2 ವರ್ಗದವರನ್ನ ಕರೆಸಿ ಮಾತುಕತೆ ನಡೆಸಲಾಯಿತು. ಎಲ್ಲರಿಗೂ ಮಾಡ್ತಾ ಇದ್ದೀರಾ? ಯಾರಿಗಾದ್ರೂ ಸಮಸ್ಯೆ ಆಗಿದೆ ಇವರಿಂದ? ಈ ವೇಳೆ ಮಾತನಾಡಿದ ಸಬ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್, ಫ್ಲೆಕ್ಸ್ ಅರಿದ ವಿಚಾರದಲ್ಲಿ ಸಿಸಿಟಿವಿ ಫೂಟೇಜ್ ಹಾಗೂ ಟವರ್ ಲೊಕೇಶನ್ ಅನ್ನು ಹಾಕಿದ್ದು ಹಳ್ಳಿಗಳಿಂದ ಕೂಡಿರುವ ಗ್ರಾಮವಾಗಿದ್ದು, ಯಾರೋ ರೈತರ ಕೆಲಸಕ್ಕಾಗಿ ಈ ಫ್ಲೆಕ್ಸ್ ಅನ್ನ ಕಿತ್ಕೊಂಡು ಹೋಗಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗ್ತಿದೆ. ಆದರೂ ಕೂಡ ತನಿಖೆಯನ್ನ ಪಾರದರ್ಶಕವಾಗಿ ಮಾಡಲಾಗ್ತದೆ. ಒಬ್ಬ ತಪ್ಪಿಲ್ಲದ ವ್ಯಕ್ತಿಯನ್ನ ತಪ್ಪಿತಸ್ಥ ಎನ್ನುವುದು ಸರಿಯಾದ ವಿಚಾರವಲ್ಲ. ಹಾಗಾಗಿ ಇನ್ನು 10 ದಿವಸಗಳ ಕಾಲ ಸಮಯ ನೀಡಿ ಎಂದು ಕೇಳಿಕೊಂಡ್ರು. ಗ್ರಾಮಸ್ಥರ ಕರೆಸಿ ನಾವೆಲ್ಲ ವಿಚಾರ ಯಾರೋ ಒಬ್ಬ ಏನೋ ನನಗೆ ಆಗಲ್ಲ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಅವನ್ನ ಹಿಂಗ್ ಇಂಟು ಮಾರ್ಕ್ ಹಾಕೊಂಡು ಹೋಗಿದ್ದಾರೆ. ತನಿಖೆ ಕಂಪ್ಲೀಟ್ ಆಗ್ಲಿ, ಅದನ್ನ ತನಿಖೆ ಕಂಪ್ಲೀಟ್ ಆದಾಗ ನಮ್ಗೆ ಆನ್ಸರ್ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ಟವರ್ ಡಂಪ್ ಎಲ್ಲ ಮಾಡ್ತಾ ಇದೀವಿ. ಅದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗ್ತಾ ಇತ್ತಾ, ಬಟ್ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಡೀಪಾಗಿ ಮಾಡ್ತಾ ಇದೀವಿ. ಈಗ ದೇವಸ್ಥಾನದ್ದು ಮತ್ತೆ ಮಾಡ್ತಾ ಇರೋದು ಕೇಳ್ತಾ ಇರೋದು ಇನ್ವೆಸ್ಟಿಗೇಷನ್ ನಡೀತಾ ಐತೆ. ನಾನು ನಿಮ್ಗೆ ಅದು ಇನ್ವೆಸ್ಟಿಗೇಷನ್ ಮಾಡೋದು ಬೇಡವನಪ್ಪ. ಈಗ ಯಾರು ಕರ್ಕೊಂಬಂದು ಹಿಂಗೆ ನಿಲ್ಸ್ಬಿಡಕ್ಕೆ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಸಸ್ಪೆಕ್ಟ್ ಇದ್ದವರು ಎನ್ಕ್ವೈರಿ ಮಾಡ್ತಾ ಇದೀವಿ. ಆಕ್ಟ್ ನಡೀತಾ ಇದೆ, ವಿಚಾರ ಮಾಡಿದ್ವಿ, ಎಲ್ಲ ಸ್ಟೇಟ್ಮೆಂಟ್ ಮಾಡಿದ್ವಿ. ಅರ್ಥ ಆಯ್ತಾ? ಮಾಡ್ತಾ ಇದ್ವಿ. ಇನ್ನು ಈ ವೇಳೆ ದಲಿತರಿಗೆ ಕ್ಷೌರದ ಅಂಗಡಿಯವನು ಕ್ಷೌರ ಮಾಡ್ತಿಲ್ಲ ಎಂದು ತಿಳಿಸಿದಾಗ ಆ ಅಂಗಡಿಯವನನ್ನ ಕರೆಸಿ ತಹಶೀಲ್ದಾರ್ ರಾಜೇಶ್ವರಿ ಎಚ್ಚರಿಕೆ ನೀಡಿದ್ರು. ಅಲ್ಲದೆ ಇತಿಹಾಸ ಪ್ರಸಿದ್ಧವಾದ ಮಸ್ಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗೆ ಹೋಗಲು ಪುರಾತನ ಕಾಲದಿಂದಲೂ ಬೇಡಿಕೆಯಾಗಿದ್ದಂತಹ ದಲಿತರಿಗೆ ತಹಸೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ದೇವಸ್ಥಾನದ ಒಳಗೆ ಪೂಜೆ ಮಾಡಿಸಲಾಯಿತು. ಇದರಿಂದ ದಲಿತ ಸಮುದಾಯದವರು ಸಂತೋಷ ವ್ಯಕ್ತಪಡಿಸಿದ್ರು. ಶಾಂತಿ ಸಭೆ ನಿಮಗೆ ತೃಪ್ತಿ ತಂದಿದೆಯಾ? ಹೌದು, ತುಂಬಾ ತೃಪ್ತಿ ತಂದಿಲ್ಲ. ಯಾಕೆಂದ್ರೆ ಇನ್ನೂ ಕಾರಣಗಳಿದಾವೆ. ತಹಶೀಲ್ದಾರ್ ಅವರು ಬಂದು ಮೈನು ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸಿದ್ದಾರೆ. ಅವ್ರ ಮುಖಾಂತರನೇ ಅವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು ಬಂದು ಕ್ಷೌರ ಮಾಡ್ತಿಲ್ಲ, ಅದನ್ನ ವಿಚಾರಣೆ ಚರ್ಚೆ ಮಾಡಿರೋದಕ್ಕೆ ನಾಳೆಯಿಂದ ಮಾಡ್ತಾರೆ ಅಂತ ಅವ್ರಿಗೂ ಕರೆದು ಬುದ್ಧಿ ಹೇಳಿದ್ದಾರೆ. ಅದು ಓಕೆ. ನೆಕ್ಸ್ಟ್ ನಮ್ಮೂರಲ್ಲಿ CC ಕ್ಯಾಮ್ರಾ ಅವಶ್ಯಕತೆ ಇತ್ತು, ಅವುಗಳನ್ನು ಸಹ ಅವ್ರ ಗಮನಕ್ಕೆ ಹಾಕಿದ್ದೀವಿ. ನಾಳೆಯಿಂದ PDO ಅವರು ಯಾವ ರೀತಿ ಕ್ರಮ ತಗೊಂತಾರೆ ನೋಡಬೇಕು. ಮುಂದೆ ನಮ್ಮೂರಲ್ಲಿ ಇದಕ್ಕೆಲ್ಲ ಕಾರಣ ಆಗಿದ್ದು ಈಗ ಅಂಬೇಡ್ಕರ್ದ ಭಾವಚಿತ್ರ ಹರಿದಿರೋದ್ರಿಂದ ಅದಕ್ಕೆ ನ್ಯಾಯ ಸಿಗಲೇಬೇಕು. ಈ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. SP ಆಗಲಿ, DC ಆಗಲಿ, ಇಲ್ಲಿನ ಕ್ಷೇತ್ರದ MLA ಆಗಲಿ ಯಾವುದೇ ರೀತಿ ಸಪೋರ್ಟ್ ಮಾಡಿಲ್ಲ. ನಾವೆಲ್ಲ ಕಡೆ ಹೋಗಿದ್ದೀವಿ. ಇನ್ನೊಂದು ವಾರ ಕಾಲಾವಕಾಶ ತಗೊಂಡು ಮುಂದಿನ ಹೋರಾಟ ಮಾಡ್ತೀವಿ ಸರ್. ಅಂದರೆ ಫ್ಲೆಕ್ಸ್ ಅಳವಡಿಕೆಯಲ್ಲಿ ಆಗಿರ್ತಕ್ಕಂತಹ ನ್ಯಾಯ ನಿಮ್ಗಿನ್ನೂ ದೊರಕಿಲ್ಲ ಅಂತ ಹೇಳಿ ಇದುವರೆಗೂ ನ್ಯಾಯ ದೊರಕಿಲ್ಲ. ಇನ್ನು ಕೇಳಿದ್ರೆ ಇನ್ನೂ ಪರಿಶೀಲನೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ವಾರ ಸಮಯ ತಗೊಂಡಿದ್ದಾರೆ. ಪುರಾತನ ಕಾಲದಿಂದ ದೇವಸ್ಥಾನ ಒಳಗಡೆ ಹೋಗಿರ್ಲಿಲ್ಲ, ಈ ಬಾರಿ ಹೋಗಿದ್ದೀರಾ, ಏನನ್ನಿಸ್ತು ನಿಮಗೆ? ಈಗ ನಮ್ಮ ದಲಿತ ಸಮಾಜ ಪುರಾತನ ಕಾಲದಿಂದ ಹೋಗಿಲ್ಲ. ನಾವು ಬುದ್ಧಿ ಕಂಡಂತ ಅವರು ಕೂಡ ನಾವು ಹೋಗಿಲ್ಲ, ನಮ್ಮ ಜೊತೆ ಇಲ್ಲ ಅಂತ ಯಾರು ಹೋಗಿಲ್ಲ. ಇವತ್ತು ತಹಸೀಲ್ದಾರ್ ಮುಖಾಂತರ ಹೋಗಿ ಬಂದಿರೋದಕ್ಕೆ ಸಂತೋಷವಾಗಿದೆ. ಎಲ್ಲ ನಮಗೂ ಸಮಾನ ಹಕ್ಕಿದೆ, ನಾವು ಅಲ್ಲಿ ಹೋಗಿ ನಿಂತ್ಕೋಬಹುದು ಅಂತ ಪ್ರೂವ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ರಾಜೇಶ್ವರಿ, ನನ್ನ ತಾಲೂಕಿನಲ್ಲಿ ಇದೇ ಮೊದಲನೇ ಬಾರಿ ದಲಿತರಿಗೆ ದೇವಸ್ಥಾನದ ಒಳಗೆ ಕರೆದುಕೊಂಡು ಹೋಗ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಈ ಸಮಾಜದಲ್ಲಿ ಹಕ್ಕುಂಟು.
ಯಾವುದೇ ಕಾರಣಕ್ಕೂ ಹಕ್ಕುಚ್ಯುತಿ ಬಾರದ ಹಾಗೆ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ತುಮಕೂರು ತಾಲೂಕು ಗೂಳೂರು ಹೋಬಳಿ ಮಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಲ್ಪ ಶಾಂತಿ ಸಭೆನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲ ಕಮ್ಯುನಿಟಿಯವ್ರ ಜೊತೆ ನಾವು ಮಾತಾಡಿದ್ದೀವಿ. ಎಲ್ಲರೂ ಸಾಮರಸ್ಯದಿಂದ ನಾವು ಬದುಕ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಸಕ್ಸಸ್ ಆಗಿದೆ. ಮೇಡಮ್, ಹಲವಾರು ದಿವಸಗಳ ಹಿಂದೆ ಅಂದ್ರೆ ಕಳೆದ 10 ದಿವಸಗಳ ಹಿಂದೆ ಅಂಬೇಡ್ಕರ್ ಭಾವಚಿತ್ರ ಫ್ಲೆಕ್ಸ್ ಇದಾಗಿತ್ತು ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗಿತ್ತು. ಅದನ್ನ ಇತ್ಯರ್ಥಪಡಿಸಿದ್ರ? ಅದು ನಾನು ಪೊಲೀಸರ ಜೊತೆ ನಾನು ಕೋಆರ್ಡಿನೇಟ್ ಮಾಡ್ತಾ ಇದ್ದೇವೆ. ಅದು ಇಟ್ ಈಸ್ ಸ್ಟಿಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಸೊ ಅದ್ರದ್ದು ನಮಗೆ ಫೈನಲ್ ರಿಪೋರ್ಟ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ದಲಿತರು ಅವಕಾಶ ಕೇಳಿದ್ರು, ಅದು ಬಗೆಹರಿಸಿದ್ರ? ದೇವಸ್ಥಾನದಲ್ಲಿ ಈಗಾಗಲೇ ಮುಕ್ತ ಅವಕಾಶ ಇಲ್ಲ, ಮುಕ್ತ ಪ್ರವೇಶ ಎಲ್ಲರಿಗೂ ಇದೆ. ಏನಾದ್ರು ತೊಂದರೆ ಆದರೆ ನಮ್ಗೆ ಇಮಿಡಿಯೇಟ್ ಆಗಿ ನಮಗೆ ಇನ್ಫಾರ್ಮ್ ಮಾಡಿ ಅಂತ ನಾವು ಹೇಳಿದೀವಿ. ಸೊ ಏನು ತೊಂದರೆ ಇಲ್ಲ. ನಾನು ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗ್ತೇನೆ. ಮತ್ತೆ ಈ ಶಾಂತಿ ಸಭೆ ಯಶಸ್ವಿಯಾಗಿದೆ ಮೇಡಮ್? ಯಶಸ್ವಿಯಾಗಿದೆ, ಖಂಡಿತ. ತಾಲೂಕಿನಲ್ಲಿ ಇದೇ ಮೊದಲ ಬಾರಿ ಈ ತರ ಶಾಂತಿ ಸಭೆ ಮಾಡ್ತಾ ಇದ್ದೀರಾ. ತಾಲೂಕಿನ ಜನತೆಗೆ ಏನು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ತಾಲೂಕಿನ ನಾನು ಜನತೆಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಂವಿಧಾನ ಅನ್ನೋದು ಎಲ್ಲರಿಗೂ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಮನ್ವಯದಿಂದ ಶಾಂತಿಯಿಂದ ಬಾಳ್ಬೇಕು. ಸೊ ಏನೇ ಇನ್ ಕೇಸ್ ಏನಾದ್ರು ಬ್ರೀಚ್ ಆಗಿದೆ ಅಂದ್ರೆ ನಾವು ಆಸ್ ಪರ್ ರೂಲ್ಸ್ ನಾವು ಆಕ್ಟ್ ಮಾಡ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಮಸ್ಕಲ್ ಗ್ರಾಮದಲ್ಲಿ ಉಂಟಾಗಿದ್ದ ಗೊಂದಲಕ್ಕೆ ತಹಶೀಲ್ದಾರ್ ತೆರೆ ಎಳೆದಿದ್ದು, ತಹಶೀಲ್ದಾರ್ ಅವರ ಕಾರ್ಯಕ್ಕೆ ಗ್ರಾಮದಲ್ಲಿ ಮೆಚ್ಚುಗೆಯ ಮಾತುಗಳು ಕೇಳಿಬಂದವು. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.